ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಪೂಜಾ ರೂಮ್ ಟೂರನ್ನು ಮಾಡ್ತಾ ಇದ್ದೀನಿ. ತುಂಬ ಇಷ್ಟ ಆಗುತ್ತೆ ನಿಮಗೆ. ಹಾಗೆ ಯಾರಾದರೂ ಹೊಸೊಬ್ಬರು ದೇವ್ರ ಕೋಣೆನ ಕಟ್ಟಿಸ್ತಾ ಇದ್ದರೆ ನಿಮ್ಮ ಹೊಸ ಮನೆಯಲ್ಲಿ ಈ ಒಂದು ಪೂಜಾ ರೂಮ್ ನಿಮಗೆ ಒಂದು ಐಡಿಯಾಸನ್ನು ತರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಒಂದು ಮನೆಯಲ್ಲಿ ಈಶಾನ್ಯ ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕು ಎಲ್ಲಿ ಬರುತ್ತೆ ಅಲ್ಲಿ ದೇವರ ಕೋಣೆಯನ್ನು ನಾವು ಕಟ್ಟಿಸಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸಣ್ಣದಲ್ಲಿ ಹಾಲ್ನಲ್ಲಿ ಒಂದು ಈಶಾನ್ಯ ದಿಕ್ಕಲ್ಲಿ ಈ ಒಂದು ದೇವರ ಕೋಣೆ ಬಂದಿದೆ. ಹಾಗೆ ಮರದ ಒಂದು ವುಡ್ ವರ್ಕ್ಸ್ ಏನಿದೆ, ವುಡ್ಡಲ್ಲಿ ಮಾಡಿಸಿದಂಥ ಬಾಗಿಲು ಇರ್ಬೋದು, ಸಣ್ಣದಾಗಿ ಕಿಟಕಿಗಳನ್ನು ಕೂರಿಸಿದ್ದೇವೆ. ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ, ಸಣ್ಣದಾಗಿ 2 ಬಾಗಿಲುಗಳು. ಹಾಗೆ ಅದಕ್ಕೆ ಅಲ್ಲಲ್ಲಿ ನೇತಾಡುವಂಥ ಗಂಟೆಗಳು, ಸಣ್ಣ ಸಣ್ಣ ಗಂಟೆಗಳು ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆಯ ಒಂದು ಲುಕ್ ಕೊಡುತ್ತೆ ನಮಗೆ. ನಿಜವಾಗ್ಲೂ ನನಗೆ ಮೊದಲಿಂದಲೂ ದೇವರ ಕೋಣೆಯಲ್ಲಿ ಕೆಳಗಡೆ ಕೂತು ಪೂಜೆ ಮಾಡಬೇಕು ಅನ್ನೋದು ನನಗೆ ಇಷ್ಟ ಆಗಿತ್ತು. ಹಾಗಾಗಿ ಹಾಲಲ್ಲಿ ಒಂದು ಸ್ವಲ್ಪ ಜಾಗ ಹಿಡಿಸಿದ್ರು ಪರವಾಗಿಲ್ಲ, ನನಗೆ ಕೂತು ಪೂಜೆ ಮಾಡಬೇಕು ಅಂತೇಳಿ ಈ ರೀತಿ ಮಾಡಿಸಿದೆ. ಹಾಗಾಗಿ ಒಂದು ಸ್ವಲ್ಪ ಹಾಲಲ್ಲಿ ಒಂದು ಸ್ವಲ್ಪ ಸಣ್ಣದಾಗುತ್ತೆ. ದೇವರಿಗೆ ಅಂತ ಒಂದು ಸ್ಪೇಸ್ ನಾವು ಕೊಡಲೇಬೇಕು. ನಮಗೆ ಅಂತೇಳಿ ಹಾಲು ಎಲ್ಲ ಬೆಡ್ರೂಮು ಅದು ಇದು ಎಲ್ಲ ಮಾಡ್ಕೊಂಡಿರ್ತೀವಿ. ಹಾಗಾಗಿ ದೇವರಿಗೆ ಅಂತ ಒಂದು ಸ್ಪೇಸ್ ಕೊಟ್ಟರೆ ನಮಗೂ ಒಂದು ಕೂತು ಪೂಜೆ ಮಾಡಿದಾಗ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ, ತೃಪ್ತಿ ಅನ್ನೋದು ಸಿಗುತ್ತೆ. ನೋಡ್ತಾ ಇರ್ಬೋದು, ನಾನು ಸಿಂಪಲ್ಲಾಗಿ ಯಾವ ರೀತಿ ದೇವರ ಕೋಣೆಯಲ್ಲಿ ಹೇಗೆ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ, ಹಾಗೆ ಫೋಟೋಸನ್ನು ಇಟ್ಕೊಂಡಿದ್ದೀನಿ ಅಂಥೇಳಿ ಎಲ್ಲನೂ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ. ಹಾಗೆ ಹೊರಗಡೆ ಬಂದ ಮುತ್ತೈದೆಯರಿಗೆ ಕೊಡೋದಕ್ಕೆ ಅರಿಶಿನ ಕುಂಕುಮ ಹೊರಗಡೆನೇ ಇಟ್ಟಿದ್ದೀನಿ. ಹಾಗೆ ದೇವರಿಗೆ ಹಚ್ಚೋದಕ್ಕೆ ಅಂತೇಳಿ ಸಪ್ರೇಟಾಗಿ ಒಳಗಡೆ ನಾನು ಅರಿಶಿನ ಕುಂಕುಮನ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ದೀಪ ಮತ್ತು ಓಂ ಸ್ವಸ್ತಿಕ್ ಇದೆಲ್ಲ ಬರುವ ರೀತಿ ಒಂದು ಟೈಲ್ಸ್ ಏನಿರುತ್ತೆ ಅದನ್ನು ಕೂರಿಸಿದ್ದೀವಿ ನಾವು. ಹಾಗೆ ದೇವರ ಲೆಫ್ಟ್ ಭಾಗದಲ್ಲಿ ಒಂದು ಕಾಣಿಕೆ ಡಬ್ಬವನ್ನು ಕೂಡ ಇಟ್ಟಿದ್ದೀವಿ ದೇವರಿಗೆ ಹಾಕೋದಕ್ಕೆ ಅಂತೇಳಿ. ಹಾಗೆ ನೋಡ್ಬೋದು, ತುಂಬ ಸಣ್ಣದಾಗಿರೋದ್ರಿಂದ ಇಲ್ಲಿ ಸಣ್ಣದಾಗಿ ಒಂದು ಗ್ರಾನೈಟ್ ಕಲ್ಲನ್ನು ಕೂರಿಸಿ ಅದರ ಮೇಲೆ ದೇವರ ಒಂದು ಫೋಟೋವನ್ನು ಇಟ್ಟಿದ್ದೀವಿ. ಎಲ್ಲ ದೇವರ ಫೋಟೋ ಇರ್ಬೋದು. ಹಾಗೆ ದೀಪಗಳನ್ನು ಇಟ್ಟಿದ್ದೇನೆ. ತುಂಬ ಅಂದರೆ ತುಂಬ ಕಡಿಮೆ ಇತ್ತು ಇವತ್ತು ಗಿಡದಲ್ಲಿ ಹೂವು, ಹಾಗಾಗಿ ಸ್ವಲ್ಪ ಹೂಗಳನ್ನು ಇಟ್ಟು ಬೆಳಗ್ಗೆ ಪೂಜೆ ಮಾಡಿದ್ದೀನಿ. ಹಾಗೆ ಕೆಳಗಡೆ ನೋಡ್ತಾ ಇರ್ಬೋದು, ಅಕ್ಷತೆನ ಇಟ್ಟಿದ್ದೀನಿ ದೇವರಿಗೆ ಹಾಕೋವಂಥದ್ದು. ಹಾಗೆ ಏನು ಬೇಕೋ ಎಷ್ಟು ಬೇಕೋ ತುಂಬ ಆಡಂಬರವಾಗಿ ತುಂಬಾ ಸ್ಪೇಸ್ ಇಲ್ಲದೆ ಇರೋ ಥರ ರಾಶಿ ಸಾಮಾನು ಇಟ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ದೇವರ ಕೋಣೆಯಲ್ಲಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಒಂದು ಆರತಿ ಮಾಡೋದಕ್ಕೆ, ಹಾಗೆ ಊದುಬತ್ತಿ, ಒಂದು ಕರ್ಪೂರ, ದೀಪದ ಬತ್ತಿ, ಹಾಗೆ ಎಣ್ಣೆ, ಮ್ಯಾಚ್ ಬಾಕ್ಸು ಮತ್ತು ಕುಂಕುಮ, ಅರಿಶಿನ, ವಿಭೂತಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಈ ಒಂದು ದೇವರ ಕೋಣೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣ್ತಾ ಇದೆ, ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಕೆಳಗಡೆ ಆರತಿ ಮಾಡೋ ಅಂಥ ಒಂದು ಇದು ಇಟ್ಟಿದ್ದೀನಿ, ಆರತಿ ಮಾಡೋ ಅಂಥದ್ದು. ಇದು ಉಳಿದಿರೋಂಥ ವಿಭೂತಿ ಇರ್ಬೋದು, ಮತ್ತೇನು ಎಕ್ಸ್ಟ್ರಾ ಇಡಲಿಲ್ಲ. ಹಾಗೆ ಒಂದು ಮಣ್ಣಿನ ಹಣತೆ ಇದೆ. ನೋಡಿದ್ರಲ್ವ ಸ್ನೇಹಿತರೆ, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಒಂದು ಸೈಡಲ್ಲಿ ದೇವರಿಗೆ ಹೂ ತರೋದಕ್ಕೆ ಅಂತ ಬುಟ್ಟಿಯನ್ನು ಇಟ್ಟಿದ್ದೀನಿ. ನೋಡಿ, ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ ನೀಟಾಗಿ. ಇದನ್ನು ಇನ್ನೂ ಮತ್ತೆ ಏನಾದರೂ ನಾನು ರೀಆರ್ಗನೈಸ್ ಮಾಡಿದರೆ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ.
ಹಾಗೆ ನನ್ನ ಈ ಒಂದು ಚಾನಲಲ್ಲಿ ದೇವರ ಪೂಜೆಗೆ ಯೂಸ್ ಆಗುವಂಥದ್ದು, ದೇವರ ಕೋಣೆಗೆ ಹೆಲ್ಪ್ ಆಗುವಂಥ ಕೆಲವೊಂದು ಟಿಪ್ಸನ್ನು ನಾನು ಶೇರ್ ಮಾಡಿದ್ದೇನೆ. ಆ ವಿಡಿಯೋನ ಕೂಡ ನೋಡಿ. ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ಅದನ್ನು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.